ನೋಡಿಯಪ್ಪ, 100 ಕಚೇರಿ ಮಾಡಬೇಕು ಅನ್ನೋದು ಗಾಂಧೀಜಿಯವರ 100 ವರ್ಷ. ಅದಕ್ಕೆಲ್ಲ ಸಿದ್ಧತೆ ಆಗ್ತಾಯಿದೆ. ಕೆಲವೆಲ್ಲ ಮಂಜೂರಾತಿಗಳೆಲ್ಲ ಆಗ್ತಾಯಿದೆ, ಕೆಲವೆಲ್ಲ ಪರ್ಚೇಸ್ ಮಾಡ್ತಾಯಿದ್ದಾರೆ. ನಾನು ಹಿಂದೆ ಇಲ್ಲಿ ಮಂಜೂರು ಮಾಡಿಸಿದ್ದೆ. ಅವ್ರು ಯಾರೋ ಕೋರ್ಟ್ಗೆ ಹೋಗಿ ಸ್ಟೇ ತಂದುಬಿಟ್ರು. ಎಲ್ಲಿ ಇದರ ಎದುರುಗಡೆ ಇದು ಶಿಲ್ಪ ಇದು ಎದುರುಗಡೆ 10 ಕುಂಟೆ ಮಾಡಿಸಿದ್ದೆ. ಈಗ ಏನೋ ನೋಡಿದೆ, ಇಲ್ಲೆಲ್ಲೂ ಮೇನ್ ರೋಡಲ್ಲೆಲ್ಲೂ ಜಾಗ ಸಿಕ್ಕಲಿಲ್ಲ. ಸೊ ಇದು ಜಿಲ್ಲಾ ಕಚೇರಿ ಪಕ್ಕ. ಸೊ ಅದಕ್ಕೆ ನಾನು ಟ್ರಸ್ಟ್ಗೂ ಬೇಕಾಗಿದ್ದ ಜಾಗ. ಸೊ ನಾನೇ ಖರೀದಿನ ಮಾಡಿಬಿಟ್ಟು ಅದನ್ನೇ ಕಾಂಗ್ರೆಸ್ ಆಫೀಸ್ಗೆ ಗಿಫ್ಟಾಗಿ ಬರ್ಕೊಟ್ಬಿಡ್ತಾ ಇದ್ದೀನಿ. ಸೊ ಎರಡೂ ಸೇರಿ ಫೌಂಡೇಶನ್ ಹಾಕ್ಸ್ತಾ ಇದ್ದೀನಿ. ನಾಳೆ ಸದ್ಯದಲ್ಲೇ ಬಂದು ಒಂದಿನ ಅದನ್ನು ನಾನೇ ಗಿಫ್ಟಾಗಿ ಕೊಟ್ಬಿಡ್ತೀನಿ. ಈಗಾಗಲೇ ಕೆಲಸ ಶುರು ಮಾಡಿಸಿದ್ದೀನಿ. ಸೊ ನಾನೊಬ್ಬರೇ ಕಟ್ಟೋದ್ರಲ್ಲಿ ಅರ್ಥ ಇಲ್ಲ, ಜನರ ಆಸ್ತಿ ಆಗಬೇಕದು. ಸೊ ಅದಕ್ಕೆಲ್ಲರೂ ದೇಣಿಗೆ ಇವತ್ತು ಕೊಟ್ಟಿದ್ದಾರೆ, ಭಾಳ ಸಂತೋಷದಿಂದ. ಇನ್ನೊಂದು ರೌಂಡ್ ಆಯಿತು ಅಂದರೆ ಎಲ್ಲ ಕೊಡ್ತಾರೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅವರು ಬೆಂಗಳೂರಲ್ಲಿ ಆಫೀಸು ಪೂಜೆ ಮಾಡ್ತಾರೆ. ಆವತ್ತು ಇಲ್ಲೇ ವರ್ಚುವಲಲ್ಲಿ ಇಲ್ಲಿ ಫೌಂಡೇಶನ್ ಹಾಕ್ತಾರೆ. ಸದ್ಯದಲ್ಲೇ ಡೇಟ್ ಕೊಡ್ತಾರೆ. ಈಗ ಸದ್ಯಕ್ಕೆ ಕೃಷ್ಣ ಬೈರೇಗೌಡರು ಇಲಾಖೆಯಲ್ಲಿ 1 ಲಕ್ಷ ಜನರಿಗೆ ಪಟ್ಟ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕೃಷ್ಣ ಬೈರೇಗೌಡರು ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸೊ ವಿಜಯನಗರದಲ್ಲಿ ಅದನ್ನು ನಾವು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ. ಡೇಟ್ 20ನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಆದರೆ ಈ ವಾರದೊಂದು ಇವತ್ತು ನಾಳೆಯಲ್ಲಿ ನಾನು ಮಾತಾಡ್ತೀನಿ. ಬೇರೆ ಅಕಸ್ಮಾತ್ ವಾರದ ಪ್ರಾಬ್ಲಮ್ ಇಲ್ಲ ಅಂದರೆ 20ನೇ ತಾರೀಕಿಗೆ ಮುಗಿಸ್ತೀವಿ. ಸರ್, 3 ದಿನ ನಡೆದಿದೆ ಸರ್. ಈಗ 14 ಗ್ರಾಮ ಕೂಡ ಘೋಷಣೆ ಆಗಿದೆ. ಅದ್ರ ಮಧ್ಯೆ ಕೂಡ ನಿನ್ನೆ ಸಂಜೆ ಈಗ ಅದನ್ನು ನಮ್ಮ ಸರ್ಕಾರ ನಡೆಸ್ತಾ ಇರೋಂಥ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಪ್ರತಿಕ್ರಿಯಿಸಬೇಕು. ನಾನು ಪ್ರತಿಕ್ರಿಯಿಸಿ ಯಾವುದೂ ಗೊಂದಲ ಮಾಡೋಕ್ಕೆ ನನ್ನ ಅಭಿಪ್ರಾಯ ಹೇಳೋಕ್ಕೆ ಇಷ್ಟ ಇಲ್ಲ. ನಾವೆಲ್ಲ ದೇಶದ ಗೌರವನ ಉಳಿಸ್ಲಿಕ್ಕೆ ನಾವೆಲ್ಲ ಇದ್ದೇವೆ. ಅದಕ್ಕೋಸ್ಕರ ನಿನ್ನೆ ನಾನು ಜೈ ಹಿಂದ್ ತಿರಂಗ ಯಾತ್ರೆಯನ್ನು ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಮಾಡಿದ್ದೆ.